ಸೂಪರ್ ಪ್ರೈವೇಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಕಾಂಗ್ರೆಸ್ ಶಾಸಕರ ಜೊತೆಗೆ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ 1-to-1 ಸಭೆಯನ್ನು ಮುಂದುವರೆಸಿದ್ದಾರೆ. ಈ ವೇಳೆ ಉಸ್ತುವಾರಿಗಳ ಮುಂದೆ ಶಾಸಕರು ಸಚಿವರ ವಿರುದ್ಧ ದೂರುಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರಂತೆ. ಯಾವ್ಯಾವ ಇಲಾಖೆಗಳಿಂದ ಅಭಿವೃದ್ಧಿ ಕೆಲಸಕ್ಕೆ ಹಿನ್ನಡೆ ಆಗಿದೆ ಅನ್ನೋದನ್ನ ದಾಖಲೆಗಳ ಸಮೇತ ಸುರ್ಜೇವಾಲಾಗೆ ಶಾಸಕರು ವಿವರಿಸಿದ್ದಾರೆ. ಈ ವೇಳೆ ಕೆಲ ಸಚಿವರಿಗೆ ಸುರ್ಜೇವಾಲಾ ಶಾಸಕರ ಮುಂದೆಯೇ ಫೋನ್ ಮಾಡಿ ಶಾಸಕರ ಸಮಸ್ಯೆಗಳನ್ನು ಬೇಗ ಮಾಡಿಕೊಡುವಂತೆ ತಾಕೀತು ಮಾಡಿದ್ದಾರೆ. ನಿನ್ನೆಯಷ್ಟೇ ಸುರ್ಜೇವಾಲಾರನ್ನ 2 ಬಾರಿ ಭೇಟಿಯಾಗಿದ್ದ ಹೊಸಪೇಟೆ ಶಾಸಕ ಗವಿಯಪ್ಪ ಇಂದು ಮತ್ತೆ ಭೇಟಿ ಮಾಡಿದ್ರು. ಭೇಟಿ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಪಿ ನಾಗೇಂದ್ರ ವಿರುದ್ಧ ದೂರು ನೀಡಿ ಅಗತ್ಯ ದಾಖಲೆಗಳನ್ನು ನೀಡಿದ್ದಾರಂತೆ. ಗವಿಯಪ್ಪ ಭೇಟಿ ನಂತರ ನಾಗೇಂದ್ರ ಅವರನ್ನು ಕರೆಸಿ ಸುರ್ಜೇವಾಲಾ ಮಾತುಕತೆ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 3 ಬಾರಿ ಶಾಸಕನಾದರೂ ಸಂಪುಟದಲ್ಲಿ ಅವಕಾಶ ಸಿಗಲಿಲ್ಲ. ಆಪರೇಷನ್ ಕಮಲದ ವೇಳೆಯೂ ಭದ್ರವಾಗಿ ನಾನು ಪಕ್ಷದ ಜೊತೆಗೆ ನಿಂತಿದ್ದೇನೆ, ನನಗೊಂದು ಅವಕಾಶವನ್ನು ಕೊಡಿ ಅಂದಿದ್ದಾರೆ. ಸದಾ ಕೋಮುಗಲಭೆಯಿಂದ ಹೊತ್ತಿ ಉರಿತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶಾಂತಿ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಸ್ಪೀಕರ್ ಯುಟಿ ಖಾದರ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರುಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಸಭೆಯಲ್ಲಿ ಅನೇಕ ಪಾಸಿಟಿವ್ ಸಲಹೆಗಳು ಬಂದಿವೆ. ದ್ವೇಷ ಭಾಷಣ ಹಾಗೂ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕಾಯ್ದೆ ತರುತ್ತೇವೆ. ಧನ ಸಾಗಾಟದ ವೇಳೆ ನೈತಿಕ ಪೊಲೀಸ್ಗಿರಿ ಮಾಡಬಾರದು, ಕಾನೂನು ಕೈಗೆತ್ತಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಶರಾವತಿ ಹಿನ್ನೀರು ಪ್ರದೇಶದಲ್ಲಿ ತೂಗು ಸೇತುವೆ ನಿರ್ಮಾಣವಾಗಿದ್ದು ಜುಲೈ 14ರಂದು ಲೋಕಾರ್ಪಣೆಗೊಳ್ಳಲಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಚಾಲನೆ ನೀಡಲಿದ್ದಾರೆ. ಸೇತುವೆಗೆ ಸಿಗಂದೂರು ಶ್ರೀ ಚೌಡೇಶ್ವರಿ ಸೇತುವೆ ಎಂದು ನಾಮಕರಣ ಮಾಡಲು ಕೆಲವರು ಮುಂದಾಗಿದ್ದಾರೆ. ಆದರೆ ಈ ಹೆಸರಿಗೆ ವಿರೋಧ ವ್ಯಕ್ತವಾಗಿದೆ. ಯಾವುದೇ ಧರ್ಮಕ್ಕೆ ಸೇರಿದ ಹೆಸರನ್ನ ಇಡಬಾರದು, ರಾಜಕೀಯ ಲಾಭಕ್ಕಾಗಿ ಹೆಸರು ಇಡಬಾರದು ಅಂತ ಹೋರಾಟಗಾರ ಹಾಗೂ ಸಾಹಿತಿ ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ನಿರಂತರ ಮಳೆಯಿಂದ ಹಲವು ಮನೆಗಳು ಜಲಾವೃತಗೊಂಡಿವೆ. ನಾಗ್ಪುರದ ನ್ಯೂ ನರ್ಸಲಾ ಪ್ರದೇಶದಲ್ಲಿ ಬೋಟ್ ಮೂಲಕ ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ಇದೇ ವೇಳೆ ಪ್ರವಾಹದಲ್ಲಿ ಸಿಲುಕಿದ್ದ ನಾಯಿಯನ್ನು ರಕ್ಷಣೆ ಮಾಡಲಾಗಿದೆ. ಇತ್ತ ಛತ್ತೀಸ್ಗಢದ ಕೊರ್ಬಾ ನದಿಯ ಪ್ರವಾಹದಲ್ಲಿ ಸಿಲುಕಿದ್ದ 5 ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಗೆ ಬೆಳಗಾವಿಯಲ್ಲಿ ಪ್ರವಾಹ ಉಂಟಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ಮತ್ತು ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ ಚಿಕ್ಕೋಡಿ ತಾಲೂಕಿನ ಯಕ್ಸಂಬ ಗ್ರಾಮದ ಮಲ್ಲಾನುಕ್ಕಿ ದರ್ಗಾ ಮುಳುಗಡೆಯಾಗಿದೆ. ಚೀನಾದಲ್ಲಿ ಮಹಾಮಳೆ ಅಬ್ಬರಿಸಿದೆ. ಟೈಫೂನ್ ಡಾನಾಸ್ ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಆಲಿಕಲ್ಲು ಸಹಿತ ಭರ್ಜರಿ ಮಳೆಯಾಗಿದೆ. ಹಿಮದ ರಾಶಿಯಂತೆ ಆಲಿಕಲ್ಲು ಸುರಿದಿದೆ. ಇದೇ ವೇಳೆ ಚಂಡಮಾರುತದ ಗಾಳಿಗೆ ಹಲವು ಕಟ್ಟಡಗಳಿಗೆ ಹಾನಿಗಳಾಗಿವೆ. ಕಾರುಗಳು, ಗಾಜುಗಳು ಕೂಡ ಜಖಂಗೊಂಡಿವೆ. ಜನರು ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ರಾಜಸ್ಥಾನದ ಚುರು ಜಿಲ್ಲೆಯ ಭಾನುಡಾ ಗ್ರಾಮದ ಬಳಿ ಭಾರತೀಯ ವಾಯುಪಡೆಯ ಜಾಗ್ವಾರ್ ಯುದ್ಧ ವಿಮಾನ ಪತನಗೊಂಡಿದೆ. ದುರಂತದಲ್ಲಿ ಜಾಗ್ವಾರ್ ಜೆಟ್ನಲ್ಲಿದ್ದ 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ಪ್ರತಿದಿನದಂತೆ ಇಂದು ತರಬೇತಿ ನೀಡಲಾಗ್ತಾ ಇತ್ತು. ಈ ವೇಳೆ ಜೆಟ್ ಪತನವಾಗಿ ಹೊಲದಲ್ಲಿ ಬಿದ್ದಿದೆ. ದುರಂತದ ಬಗ್ಗೆ ತನಿಖೆಗೆ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಮುಂಬೈನ ಶಾಸಕರ ಕ್ಯಾಂಟೀನ್ನಲ್ಲಿ ನೀಡಿದ ದಾಲ್ ಕಳಪೆಯಾಗಿದೆ ಅಂತ ಆರೋಪಿಸಿ ಶಿವಸೇನೆ ಶಾಸಕ ಸಂಜಯ್ ಗಾಯಕ್ವಾಡ್ ಕ್ಯಾಂಟೀನ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯನ್ನು ಸಮರ್ಥಿಸಿಕೊಂಡಿರುವಂತಹ ಗಾಯಕ್ವಾಡ್ ಬಾಲ್ ಠಾಕ್ರೆ ಹೇಳಿದಂತೆ ನಾನು ಅನ್ಯಾಯದ ವಿರುದ್ಧ ಪ್ರತಿಭಟಿಸಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಸಂಜಯ್ ಗಾಯಕ್ವಾಡ್ ನಡೆಗೆ ಸಿಎಂ ದೇವೇಂದ್ರ ಫಡ್ನವೀಸ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದ ಅಂಕೋಲಾ ನಾಂದೇಡ್ ಹೆದ್ದಾರಿಯ ರಸ್ತೆ ಕಾಮಗಾರಿ ಪೂರ್ಣ ಆಗದಿದ್ದರೂ ಟೋಲ್ ಹಣ ಸಂಗ್ರಹಿಸಲಾಗ್ತಾ ಇದೆ. ಈ ಬಗ್ಗೆ ಸಿಡಿದೆದ್ದ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಟೋಲ್ಗೆ ನುಗ್ಗಿ ಧ್ವಂಸ ಮಾಡಿದ್ದಾರೆ. ಕಬ್ಬಿಣದ ರಾಡ್ಗಳಿಂದ ಟೋಲ್ ಬೂತ್ಗಳನ್ನು ಜಖಂ ಮಾಡಲಾಗಿದೆ. ಬಿಹಾರ ವಿಧಾನಸಭಾ ಚುನಾವಣೆಯ ರಣಕಣ ರಂಗೇರಿದೆ. ಇಲ್ಲಿ ಚುನಾವಣಾ ಆಯೋಗದ ತರಾತುರಿಯಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಿರುವುದನ್ನು ವಿರೋಧಿಸಿ ಇಂದು ಆರ್ಜೆಡಿ ಹಾಗೂ ಕಾಂಗ್ರೆಸ್ ಜಂಟಿಯಾಗಿ ಪ್ರತಿಭಟನೆ ನಡೆಸಿದ್ದಾವೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ರಾಹುಲ್ ಗಾಂಧಿ 2024ರ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ನಡೆದಿತ್ತು. ಅದೇ ರೀತಿ ಬಿಹಾರದಲ್ಲಿ ಅಕ್ರಮ ಎಸಗುವುದಕ್ಕೆ ಎನ್ಡಿಎ ಸರ್ಕಾರ ಪ್ರಯತ್ನ ನಡೆಸ್ತಾ ಇದೆ. ಬಿಹಾರದಲ್ಲಿ ಈ ರೀತಿಯ ಅಕ್ರಮ ನಡೆಯುವುದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾರ್ಮಿಕ ನೀತಿ ಮತ್ತು ರೈತ ನೀತಿ ವಿರೋಧಿಸಿ ಭಾರತ್ ಬಂದ್ಗೆ ಕರೆ ನೀಡಲಾಗಿತ್ತು. ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಹಲವೆಡೆ ಪ್ರತಿಭಟನೆಗಷ್ಟೇ ಇದು ಸೀಮಿತ ಆಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು. ಅಲ್ಲದೆ ಬಸ್ಗೆ ಅಡ್ಡ ಬಂದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ಎಳೆದು ಬಿಸಾಕಿದ್ರು. ಇನ್ನು ಬಸ್ ಚಾಲಕರು ಹೆಲ್ಮೆಟ್ ಧರಿಸಿ ಬಸ್ ಚಲಿಸ್ತಾ ಇತ್ತು. ಇತ್ತ ಕೇರಳದ ಕೊಟ್ಟಾಯಂನಲ್ಲಿ ಭಾರತ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು. ಹುಬ್ಬಳ್ಳಿಯಲ್ಲಿ ಗುರಾಯಿಸಿದ್ದಕ್ಕೆ 2 ಗುಂಪುಗಳ ಮಧ್ಯೆ ಗ್ಯಾಂಗ್ ವಾರ್ ನಡೆದೋಗಿದೆ. ಸೆಟ್ಲಿಮೆಂಟ್ ಶ್ಯಾಮ್ ಜಾಧವ್ ಮತ್ತು
ಎಂಡಿ ದಾವೂದ್ ಬ್ರದರ್ಸ್ ಟೀಮ್ ನಡುರಸ್ತೆಯಲ್ಲಿ ತಲ್ವಾರ್ ಹಿಡ್ಕೊಂಡು ಹೊಡೆದಾಡಿಕೊಂಡಿದ್ದಾರೆ. ಶ್ಯಾಮ್ ಜಾಧವ್ ಆ್ಯಂಡ್ ಟೀಮ್ ಮಂಟೂರಾ ರೋಡ್ಗೆ ಶವ ಸಂಸ್ಕಾರಕ್ಕೆಂದು ಬಂದಿತ್ತು. ಈ ವೇಳೆ ಎಂಡಿ ದಾವೂದ್ ಸಹೋದರ ಜಿಲಾನಿ ನದಾಫ್ ಅಲ್ಲೇ ಇದ್ದ. ಶವ ಸಂಸ್ಕಾರ ಮುಗಿಸ್ಕೊಂಡು ಹೋಗುವಾಗ ನನ್ನನ್ನು ಯಾಕೆ ಗುರುತಿಸ್ತೀಯಾ ಅಂತೇಳಿ ಜಗಳವಾಡಿ ತಲ್ವಾರ್ ಮೂಲಕ ಹೊಡೆದಾಡಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಕ್ರಿಕೆಟ್ ಆಟದ ವೇಳೆ ನಡೆದ ಜಗಳ ಹಿಂಸಾತ್ಮಕ ರೂಪ ಪಡೆದಿದೆ. ಎರಡು ಗುಂಪುಗಳ ನಡುವೆ ನಡೆದಂತಹ ಜಗಳದಿಂದ ಬಾಗ್ರಾಕೋಟ್ ಪ್ರದೇಶ ಹೊತ್ತಿ ಉರಿದಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಉದ್ರಿಕ್ತ ಜನರು ಕಲ್ಲು ತೂರಾಟ ನಡೆಸಿ ಹಲವು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸ್ಥಳಕ್ಕೆ ಬಂದಂತಹ ಪೊಲೀಸರ ಮೇಲೂ ಕೂಡ ಕಿಡಿಗೇಡಿಗಳು ದಾಳಿ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್, ಅಶ್ರುವಾಯು ಸಿಡಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಉತ್ತರ ಪ್ರದೇಶದ ಬಲರಾಂಪುರದಲ್ಲಿ ಅಕ್ರಮ ಮತಾಂತರದ ಆರೋಪ ಹೊತ್ತ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನನ್ನ ಬಂಧಿಸಲಾಗಿದೆ. ನಿನ್ನೆಯಷ್ಟೇ ಚಂಗೂರ್ ಬಾಬಾಗೆ ಸೇರಿದ್ದ ಮಾದ್ಪುರ ಗ್ರಾಮದಲ್ಲಿದ್ದ ಬಂಗಲೆಯನ್ನು ಧ್ವಂಸ ಮಾಡಲಾಗಿತ್ತು. ಚಂಗೂರ್ ಬಾಬಾ ಮನೆ ಧ್ವಂಸ ಮಾಡುವ ವೇಳೆ ಬಂಗಲೆಯ ಒಳಗಡೆ ವಿದೇಶಿ ಎಣ್ಣೆ, ಶ್ಯಾಂಪ್, ಶಕ್ತಿ ಹೆಚ್ಚಿಸುವಂತಹ ಮಾತ್ರೆಗಳು ಸಿಕ್ಕಿದ್ವು. ಬ್ರೆಜಿಲ್ ಪ್ರವಾಸದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮೀಬಿಯಾಕ್ಕೆ ಬಂದಿದ್ದಾರೆ. ನಮೀಬಿಯಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಸ್ವತಃ ಮೋದಿಯವರನ್ನ ನಮೀಬಿಯನ್ ಡ್ರಮ್ ಬಾರಿಸುವ ಮೂಲಕ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಅನಿವಾಸಿ ಭಾರತೀಯರ ಜೊತೆಗೆ ಸಂವಾದ ನಡೆಸಿದರು. ಇದೇ ವೇಳೆ ನಮೀಬಿಯಾ ಸರ್ಕಾರ ಪ್ರಧಾನಿ ಮೋದಿ ಅವರಿಗೆ ನಮೀಬಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಆಕ್ಸಿಯಂ 4 ಮಿಷನ್ ಅಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರುವ 4 ಗಗನಯಾನಿಗಳು ನಾಳೆ ಭೂಮಿಗೆ ಹಿಂತಿರುಗುವಂತಹ ಸಾಧ್ಯತೆ ಇದೆ. ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳು ವಾಪಸ್ ಬರುವಂತಹ ನಿರೀಕ್ಷೆ ಇದೆ. ಆದರೆ ಇದುವರೆಗೂ ನಾಸಾ ಅಥವಾ ಇಸ್ರೋ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಈ ಮಧ್ಯೆ ಶುಭಾಂಶು ಶುಕ್ಲಾ ಅಂತರಿಕ್ಷದಲ್ಲಿ ಮೆಂತ್ಯ ಮತ್ತು ಹೆಸರುಕಾಳು ಬೀಜಗಳನ್ನು ನೆಟ್ಟು ಮೊಳಕೆ ಹೊಡಿಸುವಂತಹ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಏಷ್ಯಾದ ಅತ್ಯಂತ ಹಿರಿಯ ಆನೆ ವತ್ಸಲ ಸಾವಿಗೀಡಾಗಿದೆ. ಮಧ್ಯಪ್ರದೇಶದ ಪನ್ನಾ ಹುಲಿ ಅಭಯಾರಣ್ಯದಲ್ಲಿ ಹಿನೌಟಾ ಆನೆ ಶಿಬಿರದಲ್ಲಿ ಅದು ಕೊನೆಯುಸಿರೆಳೆದಿದೆ. ವತ್ಸಲಾಗೆ 100 ವರ್ಷಗಳಿಗಿಂತ ಹೆಚ್ಚು ವಯಸ್ಸಾಗಿದ್ದು ದೀರ್ಘಕಾಲದವರೆಗೆ ಪನ್ನಾ ಕಾಡಿನಲ್ಲಿಯೇ ಅದು ವಾಸ ಇತ್ತು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದಂಥ ವತ್ಸಲ ಅತ್ಯಂತ ಹಿರಿಯ ಮತ್ತು ಪ್ರೀತಿಯ ಆನೆಯಾಗಿತ್ತು. ವತ್ಸಲ ನಿಧನದ ಬಗ್ಗೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಮಾಹಿತಿ ನೀಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ರಾಜ್ಯದ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿರುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ನಿನ್ನೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ರಾಷ್ಟ್ರ ರಾಜಧಾನಿಗೆ ಹೋಗಿದ್ರು. ವಿಶೇಷವಾಗಿ ಅವರು ಹೋಗಿರುವಂಥದ್ದು ಸರ್ಕಾರಿ ಕಾರ್ಯನಿಮಿತ್ತ ಆದರೂ ಕೂಡ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ. ಅಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ, ಯಾವ ನಿರ್ಧಾರ ಹೊರಬರುತ್ತೆ ಅನ್ನುವಂತಹ ಕುತೂಹಲ ಮತ್ತೆ ಗರಿಗೆದರಿದೆ. ಮತ್ತೊಂದೆಡೆ ರಾಜ್ಯದಲ್ಲಿ ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಸರ್ಕಸ್ ಇವತ್ತು ಕೂಡ ಮುಂದುವರೆದಿತ್ತು. ಅದರ ಬಗ್ಗೆನ ವರದಿ ನಿಮ್ಗೆ ತೋರಿಸ್ತೀನಿ. ರಾಹುಲ್ ಗಾಂಧಿ ಅವ್ರನ್ನೇನಾದ್ರು ಭೇಟಿ ಮಾಡ್ತೀವಿ? ನೋಡ್ತೀವಿ, ಕೇಳ್ತೀವಿ. ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ರಾಹುಲ್ ಗಾಂಧಿ ಸಿಎಂ ಬರುವ ಮುನ್ನವೇ ದಿಲ್ಲಿಯಲ್ಲಿ ಡಿಕೆಶಿ ಸರ್ಕಾರಿ ಕೆಲಸಗಳೊಂದಿಗೆ ಹೈ ನಾಯಕರ ಭೇಟಿ. ರಾಜ್ಯ ರಾಜಕಾರಣದ ಕೇಂದ್ರ ಸ್ಥಾನವಾಗ್ತಿದೆ ದೆಹಲಿಯ ಕರ್ನಾಟಕ ಭವನ. ನಿನ್ನೆಯಿಂದಲೇ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಸೇರ್ಕೊಂಡಿದ್ದಾರೆ. ನಿನ್ನೆ ಕೇಂದ್ರ ಅರಣ್ಯ ಸಚಿವ, ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿದ್ದ ಡಿಕೆ ಶಿವಕುಮಾರ್ ರಾಜ್ಯದ ಯೋಜನೆಗಳಿಗೆ ಅನುಮತಿ ಪಡೆಯುವ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದರು. ಇಂದು ಕೂಡ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ರು. ಅದಾದ ಬಳಿಕ ರಾಜ್ಯದ ಕೆಲ ಶಾಸಕರುಗಳೊಂದಿಗೆ ಕರ್ನಾಟಕ ಭವನದಲ್ಲಿ ಸಭೆಯನ್ನೂ ಮಾಡಿ ರಾಜ್ಯ ರಾಜಕಾರಣದ ವಿಚಾರಗಳ ಬಗ್ಗೆ ಚರ್ಚಿಸಿದ್ದರು. ಅದಾದ ಬಳಿಕ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿಯನ್ನ ಡಿಕೆ ಭೇಟಿ ಮಾಡಿ ಕುಶಲೋಪರಿ ಹಂಚಿಕೊಂಡ್ರು. ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ರಾಜ್ಯ ರಾಜಕಾರಣದ ಬಗ್ಗೆಯೂ ಮಾತನಾಡಿದ್ರು. 2.5 ವರ್ಷಗಳ ಬಳಿಕದ ಅಧಿಕಾರ ಹಸ್ತಾಂತರ ಅನ್ನೋದೆಲ್ಲವೂ ಊಹಾಪೋಹ ಎಂದ್ರು. ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ 3 ದಿನ ಸಿಎಂ ಠಿಕಾಣಿ. ರಾಜಕಾರಣದ ಬಗ್ಗೆಯೂ ಹೈ ನಾಯಕರೊಂದಿಗೆ ಮಾತು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಮಾಡಿದ್ರು. ಮೈಸೂರು ದಸರಾದಲ್ಲಿ ಏರ್ ಶೋ ಆಯೋಜನೆ ಮಾಡಲು ಮನವಿ ಮಾಡಿದ್ರು. ಕಳೆದ ಬಾರಿಯಂತೆಯೇ ಈ ಬಾರಿಯೂ ಏರ್ ಶೋ ಮಾಡಲು ರಾಜನಾಥ್ ಸಿಂಗ್ ಅನುಮತಿ ನೀಡಿದ್ದಾರೆ.
ಜೊತೆಗೆ ಬೆಂಗಳೂರಿನಲ್ಲಿ ರಕ್ಷಣಾ ಇಲಾಖೆ ಜಮೀನುಗಳನ್ನು ರಾಜ್ಯ ಸರ್ಕಾರ ಪಡೆಯುವ ಬಗ್ಗೆಯೂ ಚರ್ಚೆ ನಡೆಯಿತು. ಹಾಗೆ ರಾಜ್ಯದಲ್ಲಿ ಡಿಫೆನ್ಸ್ ಕಾರಿಡಾರ್ ನಿರ್ಮಾಣದ ಬಗ್ಗೆಯೂ ರಾಜನಾಥ್ ಸಿಂಗ್ ಜೊತೆ ಸಿಎಂ ಚರ್ಚಿಸಿದ್ರು. ಈ ಮಧ್ಯೆ ರಾಜ್ಯ ರಾಜಕಾರಣದ ಬಗ್ಗೆಯೂ ನಾಳೆ ಸಿಎಂ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆ ಮಾಡಲಿದ್ದಾರೆ. ಪಟ್ನಾ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ನಾಳೆ ದೆಹಲಿಗೆ ವಾಪಸ್ಸಾಗಲಿದ್ದು ಅಪಾಯಿಂಟ್ಮೆಂಟ್ ಸಿಕ್ಕರೆ ಭೇಟಿಯಾಗ್ತೇನೆ ಎಂದ್ರು ಸಿಎಂ. ಶಾಸಕರ ಅಹವಾಲು ಸ್ವೀಕಾರ ಮಾಡುತ್ತಿರುವ ರಣದೀಪ್ ಸುರ್ಜೇವಾಲಾ ನಾಳೆ ಸಂಜೆ ದೆಹಲಿಗೆ ವಾಪಸ್ಸಾಗಲಿದ್ದು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಏನಾದ್ರು ಭೇಟಿ ಮಾಡ್ತೀರಾ? ಆ ಥರದ್ದು ಅವ್ರು ಏನು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಪತ್ರಿಕೆಯಲ್ಲೆಲ್ಲ ಬಂದ್ಬಿಟ್ಟದೆ ನಾನು ಡಿ.ಕೆ ಶಿವಕುಮಾರ್ ಭೇಟಿ ಮಾಡ್ತಾ ಇದ್ದೀವಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. ತಾವೇನಾದ್ರು ಕೇಳ್ತೀರಾ ಅಪಾಯಿಂಟ್ಮೆಂಟ್ ಏನಾದರೂ ಕೇಳ್ತೀರಾ ಅಂತ ನೋಡ್ತೀನಿ, ಕೇಳ್ತೀವಿ. ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ. ನಾಳೆ ಸುರ್ಜೇವಾಲಾ ಬರ್ತಾರೆ, ನೋಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಎಷ್ಟೊತ್ತು? ಸಾಯಂಕಾಲ ಬರ್ತಾರೆ. ನಾಳೆ ಸಾಯಂಕಾಲ ಬರ್ತಾರೆ. ಮೇಲು ಕೈ ಸಿದ್ದರಾಮಯ್ಯಗೂ ಡಿಕೆಶಿಗೂ ನಾಳೆ ಸಭೆಯಲ್ಲೇ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್. ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ, ಇನ್ನೊಂದು ಕಡೆ ಶಾಸಕರಿಂದ ಸುರ್ಜೇವಾಲಾ ಅಭಿಪ್ರಾಯ ಸಂಗ್ರಹ, ಮತ್ತೊಂದು ಕಡೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ. ಸೊ ಈ ಎಲ್ಲ ಬೆಳವಣಿಗೆಗಳು ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿವೆ. ಇಬ್ಬರೂ ಘಟಾನುಘಟಿಗಳ ಹೋರಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಎಂಬ ಕುತೂಹಲ ಮೂಡಿದೆ. ಈ ಎಲ್ಲ ಕುತೂಹಲಗಳ ನಡುವೆಯೇ ಸುರ್ಜೇವಾಲಾ ಇಂದು ಕೂಡ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಸುರ್ಜೇವಾಲಾ ಸಭೆಯ ಹಿಂದಿನ ಅಜೆಂಡಾ ಏನು? ಕೇವಲ ಶಾಸಕರ ಮನವೊಲಿಸುವ ಪ್ರಯತ್ನವೇ ಅಥವಾ ಶಾಸಕರ ಸಮಸ್ಯೆ ಪರಿಹರಿಸುವ ಪ್ರಯತ್ನಕ್ಕೋ ಎಂಬೆಲ್ಲ ಚರ್ಚೆಗಳೂ ಎದ್ದಿವೆ. ಯಾಕಂದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆದ್ರೂ ಕೆಪಿಸಿಸಿ ಕಚೇರಿ ಸಿಬ್ಬಂದಿಗೂ ಸಭೆಯ ಕೊಠಡಿಗೆ ಪ್ರವೇಶವಿಲ್ಲ. ಮೀಟಿಂಗ್ ನಡೆಯುವ ಬಾಗಿಲು ಕಾಯುವ ಕೆಲಸಕ್ಕೂ ದೆಹಲಿಯಿಂದಲೇ ಸಿಬ್ಬಂದಿ ಕರೆತಂದಿದ್ದಾರೆ. ಕೆಪಿಸಿಸಿ ಸಿಬ್ಬಂದಿ ಇದ್ದರೆ ಮಾಹಿತಿ ಲೀಕ್ ಆಗಬಹುದೆಂಬ ಅನುಮಾನವಿದೆ. ಅಷ್ಟು ಸೀರಿಯಸ್ ಆಗಿ ಶಾಸಕರ ಜೊತೆ ಸಭೆ ನಡೆಸುತ್ತಿರುವ ಸುರ್ಜೇವಾಲಾ ಲೆಕ್ಕಾಚಾರ ಏನೆಂಬುದೇ ಕುತೂಹಲ. ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಮಾಡೋಕೆ ಮುಂದಾಗಿದೆ ಹೈಕಮಾಂಡ್. ಹೀಗಾಗಿ ಸಚಿವರ ಮೌಲ್ಯಮಾಪನಕ್ಕೂ ವರಿಷ್ಠರು ಮುಂದಾಗಿರುವುದು. ಸಂಪುಟ ಪುನರಚನೆ ಉದ್ದೇಶಕ್ಕಾಗಿ ಸುರ್ಜೇವಾಲಾ ಗೌಪ್ಯ ಸಭೆ ನಡೆಸುತ್ತಿರೋದು. ಶಾಸಕರ ಬಾಯಿಂದಲೇ ಯಾವ್ಯಾವ ಸಚಿವರ ಕಾರ್ಯವೈಖರಿ ಹೇಗಿದೆ, ಯಾವ್ಯಾವ ಸಚಿವರು ಸಮರ್ಥರಿಲ್ಲ ಅನ್ನೋದನ್ನ ಪತ್ತೆ ಹಚ್ಚುವ ಪ್ರಯತ್ನ ಆಗ್ತಿದೆ. ಶಾಸಕರ ಮಾಹಿತಿ ಆಧರಿಸಿಯೇ ಸಂಪುಟ ಪುನರಚನೆ ವೇಳೆ ಸಚಿವರಿಗೆ ಗೇಟ್ ಪಾಸ್ ನೀಡುವ ಲೆಕ್ಕಾಚಾರವೂ ಇದೆ. ಶಾಸಕರ 1-to-1 ಸಭೆಯ ಹಿಂದಿನ ಉದ್ದೇಶ ಇದೇ ಅಂತಾನೂ ಹೇಳಲಾಗ್ತಿದೆ. ಈ ಮಧ್ಯೆ ಸುರ್ಜೇವಾಲಾ ಸಭೆ ಮುಗಿಸಿ ಬಂದವರು ಯಾರೊಬ್ಬರು ಬದಲಾವಣೆ ಊಹಾಪೋಹದ ಬಗ್ಗೆ ಹೊರಗೆ ಬಂದು ಮಾತನಾಡಲಿಲ್ಲ. ರಾಜಕೀಯ ಬೆಳವಣಿಗೆ ಇರಲಿ, ಸಾಮಾಜಿಕ ಪರಿಸ್ಥಿತಿ ಪ್ರತಿಯೊಂದು ಕೇಳುವುದರ ಜೊತೆಗೆ ಅವಶ್ಯಕತೆ ಇರುವಂತಹ ಕೆಲಸ ಕಾಮಗಾರಿಗಳ ವಿವರಗಳನ್ನು ಇವತ್ತು ನಮ್ಮಿಂದ ಪಡೆದಿದ್ದಾರೆ. ಅದಕ್ಕೆಲ್ಲಕ್ಕಿಂತ ಮಹತ್ವವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ, ಗ್ಯಾರಂಟಿ ಯೋಜನೆಗಳ ಪ್ರಭಾವ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಎಂಬ ಮಾತನ್ನು ಕೇಳಿದಾಗ ಆ ಗ್ಯಾರಂಟಿಗಳು ಮುಂದುವರಿಬೇಕು ಅನ್ನೋ ಮಾತನ್ನ ಅವರಿಗೆ ನಾನು ಹೇಳಿದ್ದೇನೆ. ಸ್ಪಂದನೆ ನನಗೇನಂತ ತೊಂದರೆ ಆಗಿಲ್ಲ. ಸ್ಪಂದನೆ ನನಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವು ಅನುದಾನಗಳು ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಮಂತ್ರಿಗಳ ಸ್ಪಂದನೆ ಚೆನ್ನಾಗಿದೆ. ಅನುದಾನಗಳು ಬೇಕಾಗಿತ್ತು, ಅದ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನು ಕೂಡ ಮಂತ್ರಿಗೆ ಹೇಳಿದ ಮೇಲೆ ಈಗ ನಮ್ಮ ರಾಣೆಮಂತ್ರಿಗೆ ಇನ್ನೂ ಹೆಚ್ಚಿನ ಅನುದಾನ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. 50,000 ಕೋಟಿ ನಾವು ಗ್ಯಾರಂಟಿಗೆ ಹೋದರೂ ಇನ್ನೂ 50,000 ಕೋಟಿ ಹಿಂದಿನ ಸರ್ಕಾರಕ್ಕಿಂತ ಅಭಿವೃದ್ಧಿಗೆ ಹೆಚ್ಚಿನ ಹಣ ಇರೋದ್ರಿಂದ ನನಗೇನಂತ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ರಂಭಾಪುರಿ ಶ್ರೀಗಳ ಮಾತಿಗೆ ಕೈ ನಾಯಕರು ಗರಂ. ಹೈಕಮಾಂಡ್ನಿಂದಲೇ ತೀರ್ಮಾನ ಎಂದು ತಿರುಗೇಟು. ಮೊನ್ನೆ ಕನಕಪುರದಲ್ಲಿ ರಂಭಾಪುರಿ ಶ್ರೀಗಳು ಮಾತನಾಡಿ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೊಂದು ಅವಕಾಶ ಕೊಡಬೇಕು ಅಂದಿದ್ರು. ಅದಕ್ಕೆ ಕೈ ನಾಯಕರು ಒಬ್ಬೊಬ್ಬರಾಗೆ ಟಾಂಗ್ ಕೊಡುತ್ತಿದ್ದಾರೆ. ಪಕ್ಷದಲ್ಲಿ ಎಲ್ಲಾ ತೀರ್ಮಾನಗಳು ಆಗೋದು ಹೈಕಮಾಂಡ್ನಿಂದಲೇ ಹೊರತು ಒಬ್ಬಿಬ್ಬರಿಂದಲ್ಲ ಎಂದು ಶ್ರೀಗಳಿಗೆ ತಿರುಗೇಟು ಕೊಟ್ಟರು. ಏನು ಒಳ ಒಪ್ಪಂದ ಏನು ಆಗಿದೆ, ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ. ಅವ್ರ ಕಾರ್ಯವ್ಯಾಪ್ತಿ ಬೇರೆ, ನಮ್ಮ ಕಾರ್ಯವ್ಯಾಪ್ತಿ ಬೇರೆ. ನೀವು ಯಾರೋ 2 ದಿವಸ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋದು ಈಗ ಅದಕ್ಕೆ
ಈಗ ಮಠಗಳು ಎಲ್ಲ ಕರೆಕ್ಟ್ ಬೆಂಬಲಕ್ಕೆ ನಿಂತು ಅವ್ರಿಗೇನು ಸಂಬಂಧ MLAಗಳು ಬೇರೆ, CM ಆಯ್ಕೆ ಮಾಡೋರು MLAಗಳು, MLA ಆದ್ಮೇಲೆ ಹೈಕಮಾಂಡು. ಖರ್ಗೆ ಸಾಹೇಬ್ರು ಹೇಳಿದ್ರೆ ಒಪ್ತೀನಿ, CM ಸಾಹೇಬ್ರು ಹೇಳಿದ್ರೆ ಒಪ್ತೀನಿ, PCC ಅಧ್ಯಕ್ಷರು ಹೇಳಿದ್ರೆ ಒಪ್ತೀನಿ. ಇವ್ರು 3 ಜನ ಬಿಟ್ಟರೆ ರಾಹುಲ್ ಗಾಂಧಿ ಅವರೇನೋ ಹೇಳಬೇಕು, KC ವೇಣುಗೋಪಾಲ್ ಇದು ಬಿಟ್ಟರೆ ಇಟ್ ಡಸಂಟ್ ಮ್ಯಾಟರ್. ನಾನೇನು ಹೇಳಿದ್ರು ಇಟ್ ಡಸ್ ನಾಟ್ ಮ್ಯಾಟರ್. ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಯಾರಾದ್ರೂ ಹೇಳಿಕೆ ಕೊಟ್ಟರೆ ಅದ್ರೊಳಗೇನು ತಪ್ಪಿಲ್ಲ. ಆದರೆ ತೀರ್ಮಾನ ಮಾಡೋರು ಯಾರು? ಶಾಸಕರು ಮತ್ತೆ ಹೈಕಮಾಂಡ್. ಹೈಕಮಾಂಡ್ ಅವ್ರು ಯಾರಾದ್ರೂ ಬಂದು ಹೇಳಿದಾರ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತ? ಇಲ್ಲ ತಾನೆ. ಬದಲಾಗಿ AIC ಸೆಕ್ರೆಟರಿ ಬಂದು ಏನು ಹೇಳಿದ್ದಾರೆ? ಮುಖ್ಯಮಂತ್ರಿ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಅದೇ ಫೈನಲ್ ವರ್ಡ್. ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ವಿಚಾರ ಸಂಬಂಧ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೆಲ್ಲ ಸುಳ್ಳು, ಅದರ ಬಗ್ಗೆ ಚರ್ಚೆ ಬೇಡ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲಷ್ಕರ್ ಉಗ್ರನಿಗೆ ನೆರವು ನೀಡಿ ಸಿಕ್ಕಿಬಿದ್ದಂತಹ ಜೈಲಿನ ಮನೋವೈದ್ಯ ASI ಸೇರಿದಂತೆ 3 ಈಗ NIA ಕಂಟಕ ಎದುರಾಗಿದೆ. 3 ಆರೋಪಿಗಳನ್ನು ಬಂಧಿಸಿರುವಂತಹ NIA ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿ ನಂತರ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಹಾಗಾದರೆ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ಹೊರಬಂದಿದೆ, ವಿಧ್ವಂಸಕ ಕೃತ್ಯಕ್ಕೆ ಉಗ್ರನ ಸಂಚು ಹೇಗಿತ್ತು ಮತ್ತು ಈ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ ಅನ್ನೋದರ ಬಗ್ಗಿನ ವರದಿ ನಿಮಗೆ ತೋರಿಸ್ತೀನಿ. ಜೈಲಿನಿಂದಲೇ ಉಗ್ರ ಸಂಚು, 3 ಸೆರೆ. LET ಉಗ್ರ T ನಜೀರ್ಗೆ ಡಾಕ್ಟರ್ ASI ಸಹಾಯ. ಇದು ಇಡೀ ಬೆಂಗಳೂರು ಜನರನ್ನ ದಿಗ್ಭ್ರಮೆಗೊಳಿಸಿದ ವಿಚಾರ. ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಉಗ್ರ T ನಜೀರ್ಗೆ ಜೈಲಿನಲ್ಲಿ ನೆರವು ನೀಡ್ತಿದ್ರು ಅಂತ NIA ಅಧಿಕಾರಿಗಳು 3ರನ್ನ ಬಂಧಿಸಿದ್ದಾರೆ. ಬಂಧಿತ 3ರಲ್ಲಿ ಓರ್ವ ಆರೋಪಿ ಜೈಲಿನಲ್ಲಿ ಮನೋವೈದ್ಯನಾಗಿದ್ರೆ ಇನ್ನೊಬ್ಬ ಅದೇ ಜೈಲಲ್ಲಿ ASI ಆಗಿ ಕೆಲಸ ನಿರ್ವಹಿಸಿದ್ದ. ಈ 3 ಕೇರಳ ಮೂಲದ LET ಉಗ್ರ T ನಜೀರ್ ಜೊತೆ ನೇರ ಸಂಪರ್ಕದಲ್ಲಿದ್ದುಕೊಂಡು ಜೈಲಿನಲ್ಲಿ ಮೊಬೈಲ್ ಫೋನ್, ಹಣಕಾಸು ಸೇರಿ ಇತರ ವಿಚಾರಗಳ ಬಗ್ಗೆ ನೆರವು ನೀಡಿದ್ರಂತೆ. ಬೆಂಗಳೂರು ಹಾಗೂ ಕೋಲಾರದ 5 ಕಡೆ ದಾಳಿ ನಡೆಸಿದ್ದ NIA ಅಧಿಕಾರಿಗಳು ಈ 3ರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರು. ಬಳಿಕ NIA ಸ್ಪೆಷಲ್ ಕೋರ್ಟ್ಗೆ ಹಾಜರುಪಡಿಸಿದ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು. NIA ಅಧಿಕಾರಿಗಳ ಮನವಿ ಪುರಸ್ಕರಿಸಿದ ಕೋರ್ಟ್ 6 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶಿಸಿತು. ಈ 3 ಯಾರು, ಇವರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಿದ್ರು ಡಾಕ್ಟರ್ ನಾಗರಾಜ್. ಜೈಲಿನ ಬಳಿಯೇ ಸಾಯಿಬಾಬಾ ಬಡಾವಣೆಯಲ್ಲಿ ವಾಸವಿದ್ರು. ಪ್ರತಿದಿನ ಜೈಲಿನಲ್ಲಿ ಎಲ್ಲಾ ಖೈದಿಗಳನ್ನ ಭೇಟಿಯಾಗಿ ವಿಚಾರಣಾಧೀನ ಖೈದಿಗಳ ಕೌನ್ಸೆಲಿಂಗ್ ಮಾಡೋ ಕೆಲಸಕ್ಕೆ ನಿಯೋಜನೆಗೊಂಡಿದ್ರು. 2022-23ರಲ್ಲಿ ಉಗ್ರ ನಜೀರ್ ಬ್ಯಾರಾಕ್ನಲ್ಲಿ ಕೌನ್ಸೆಲಿಂಗ್ ಮಾಡಿದ್ದ ನಾಗರಾಜ್ ನಜೀರ್ಗೆ ಮೊಬೈಲ್ ಕೊಟ್ಟು ಸಹಕಾರ ನೀಡಿದ್ದ. ಕೌನ್ಸೆಲಿಂಗ್ ಮಾಡಲು ಹೋಗಿ ಉಗ್ರ T ನಜೀರ್ನಿಂದಲೇ ಬ್ರೈನ್ ವಾಶ್ಗೆ ಒಳಗಾಗಿದ್ದರು ವೈದ್ಯ ನಾಗರಾಜ್. ಮತ್ತೋರ್ವ ಆರೋಪಿ ಅನೀಸ್ ಫಾತಿಮಾ 2021ರ ಕೇಸ್ನ ಆರೋಪಿ ಜುನೈದ್ನ ತಾಯಿ. ಈಕೆ ನಜೀರ್ ಮತ್ತು ಜುನೈದ್ ಮಧ್ಯೆ ಹಣದ ವ್ಯವಹಾರಕ್ಕೆ ಸಹಾಯ ಮಾಡಿದ್ದಳು. ಉಗ್ರ ಜುನೈದ್ 4 ವರ್ಷಗಳಿಂದ ನಾಪತ್ತೆಯಾಗಿದ್ದು. ಪರಪ್ಪನ ಅಗ್ರಹಾರದಲ್ಲಿ ನಜೀರ್ ಸಂಪರ್ಕಕ್ಕೆ ಜುನೈದ್ಗೆ ಸಹಕರಿಸುತ್ತಿದ್ದಳು. ಬೆಂಗಳೂರಲ್ಲಿ ಉಗ್ರರನ್ನ ತಯಾರು ಮಾಡೋ ಕೆಲಸ ಮಾಡ್ತಿದ್ದ ಜುನೈದ್ ಸದ್ಯ ದುಬೈನಲ್ಲಿ ನೆಲೆಸಿರುವ ಶಂಕೆ ಇದೆ. ಜುನೈದ್ ಕಳಿಸುತ್ತಿದ್ದ ಹಣ ನಜೀರ್ಗೆ ತಲುಪಿಸೋದು ಸೇರಿದಂತೆ 2 ಉಗ್ರರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ಲು. ಇನ್ನು ಚಾಂದ್ ಪಾಷಾ ಬೆಂಗಳೂರಿನ ಸಶಸ್ತ್ರ ಮೀಸಲು ಪಡೆಯಲ್ಲಿ ASI ಆಗಿ ಕೆಲಸ ಮಾಡ್ತಿದ್ದು. ಜೈಲಿನಿಂದ ಖೈದಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಅಲ್ಲದೆ ಕೋರ್ಟ್ಗೆ ಕರೆತರುವ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ. ಇಂಥ ಸಮಯದಲ್ಲೇ T ನಜೀರ್ ಪರಿಚಯ ಮಾಡಿಕೊಂಡಿದ್ದ ಚಾಂದ್ ಪಾಷಾ ಬೇರೆ ಕಡೆ ಪ್ರಯಾಣಿಸುವಾಗ ಸಹಾಯ ಮಾಡುತ್ತಿದ್ದ. ಅಲ್ಲದೆ T ನಜೀರ್ಗೆ ಬೇಕಿದ್ದ ಮಾಹಿತಿಗಳ ವಿನಿಮಯ ಮಾಡ್ತಿದ್ದ ಅನ್ನೋ ಆರೋಪವಿದೆ. 2008ರ ಬೆಂಗಳೂರಿನ ಸರಣಿ ಸ್ಫೋಟದ ರೂವಾರಿ T ನಜೀರ್ ಉಗ್ರ ಕೃತ್ಯಗಳಿಗೆ ತರಬೇತಿ ನೀಡುತ್ತಿದ್ದ. ಈತನಿಂದ ತರಬೇತಿ ಪಡೆದಿದ್ದ ಜುನೈದ್ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಆರೋಪಿಗಳಿಗೆ T ನಜೀರ್ ಸಂಪರ್ಕಿಸುತ್ತಿದ್ದ. ಅವರನ್ನ ಬ್ರೈನ್ ವಾಶ್ ಮಾಡಿ ವಿಧ್ವಂಸಕ ಕೃತ್ಯಗಳಿಗೆ ಬಳಕೆ ಮಾಡಿಕೊಳ್ತಿದ್ದ. ಅಲ್ಲದೆ ಸ್ಫೋಟಕಗಳನ್ನು ಸಂಗ್ರಹಿಸಲು ಪ್ರೇರೇಪಿಸುತ್ತಿದ್ದ T ನಜೀರ್.
2023 ಜುಲೈ 18ರಂದು ಆರ್ಟಿ ನಗರದ ಮನೆಯೊಂದರ ಮೇಲೆ ಸಿಸಿಬಿ ದಾಳಿ ನಡೆಸಿತ್ತು. ಈ ವೇಳೆ ಗ್ರೆನೇಡ್, ಪಿಸ್ತೂಲು, ಜೀವಂತ ಗುಂಡುಗಳು ಪತ್ತೆಯಾಗಿದ್ವು. ಪ್ರಕರಣದ ತನಿಖೆ ಕೈಗೊಂಡ ಎನ್ಐಎನಿಂದ 2023ರಲ್ಲಿ ಕೇಸ್ ದಾಖಲಿಸಿ ಟಿ ನಜೀರ್ ಸೇರಿದಂತೆ 9 ಮಂದಿ ವಿರುದ್ಧ ಎನ್ಐಎ ಚಾರ್ಜ್ ಶೀಟ್ ಹಾಕಿತ್ತು. ಇನ್ನು ಎನ್ಐಎ ಅಧಿಕಾರಿಗಳ ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ಹೀಗಾಗಿ ಬಂಧಿತ 3 ಆರೋಪಿಗಳ ಮೊಬೈಲ್ ಫೋನ್ ವಶಕ್ಕೆ ಪಡೆದು ಅವರ ಸಂಪರ್ಕ ಜಾಲವನ್ನು ತನಿಖೆ ನಡೆಸಿದ್ದಾರೆ. ಈ ವೇಳೆ ಕೆಲವು ಮಹತ್ವದ ಆಡಿಯೋ ಕ್ಲಿಪ್ಗಳು ಪತ್ತೆಯಾಗಿದ್ದು, ಅದರಲ್ಲಿ ಉಗ್ರ ಟಿ ನಜೀರ್ ಜೊತೆಗಿನ ಸಂಚು ಮತ್ತು ಸಂಪರ್ಕದ ವಿಚಾರ ಕಂಡುಬಂದಿದೆ. ಹೀಗಾಗಿ ಬಂಧಿತರ ಆಡಿಯೋ ಸ್ಯಾಂಪಲ್ ಸಂಗ್ರಹಿಸಲು ಎನ್ಐಎ ಮುಂದಾಗಿದ್ದು, ನಾಳೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ನಡೆಸಿದ್ದಾರೆ. ಅಲ್ಲದೆ ಈಗ ಪತ್ತೆಯಾದ ಆಡಿಯೋ ಕ್ಲಿಪ್ಗಳನ್ನು ಕೋರ್ಟ್ ಅನುಮತಿ ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಿ ಪರೀಕ್ಷೆಗೆ ಒಳಪಡಿಸಲು ಮುಂದಾಗಿದ್ದಾರೆ. ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ಉಗ್ರರೊಂದಿಗೆ ಕೋಲಾರ ಸತೀಶ್ ಗೌಡನಿಗೂ ನಂಟು. ಸಿಮ್ ಕೊಟ್ಟಿದ್ದ ಸತೀಶ್ಗೆ ನೋಟಿಸ್, ಎನ್ಐಎ ಡ್ರಿಲ್. ಉಗ್ರ ನಜೀರ್ ಜೊತೆ ನಂಟಿನ ಆರೋಪದಲ್ಲಿ ಸಿಮ್ ಕೊಟ್ಟಿದ್ದ ಕೋಲಾರದ ಸತೀಶ್ ಗೌಡಗೆ ಎನ್ಐಎ ನೋಟಿಸ್ ನೀಡಿತ್ತು. ಈಗಾಗಲೇ ಭಟ್ರಹಳ್ಳಿ ಮನೆಯಲ್ಲಿ ಎನ್ಐಎ ತಂಡ ಪರಿಶೀಲನೆ ಕೂಡ ಮಾಡಿತ್ತು. ಇನ್ನು ನೋಟಿಸ್ ಹಿನ್ನೆಲೆ ಸತೀಶ್ ಗೌಡ ಬೆಂಗಳೂರಿನ ಎನ್ಐಎ ಕಚೇರಿಯಲ್ಲಿ ವಕೀಲರೊಂದಿಗೆ ಬಂದು ವಿಚಾರಣೆಗೆ ಹಾಜರಾಗಿದ್ರು. ಇದು ನೋಟಿಸ್ ಕೊಟ್ಟರು, ಇದನ್ನು ತಗೊಂಡು ನಾಳೆ 10:30ಗೆ ಹಾಜರಾಗ್ರಿ ಅಂತಿದ್ದಾರೆ. ಇವಾಗ ಹೋಗಿದ್ದಾರೆ ಸರ್ ಅಲ್ಲಿ ಆಫೀಸ್ ಹತ್ರಗೆ. ಸತೀಶ್ ಗೌಡ ಅವ್ರ ಹೆಂಡತಿನೂ ಹೋಗಿದ್ದಾರೆ. ಇಲ್ಲ ಸರ್, ಮನೇಲಿ ಇರಲಿಲ್ಲ, ಹೋಗಿದ್ದಾರೆ ಸರ್. ಫೋನ್ ಮಾಡಿದ್ರು ಅವರೇ, ನಮ್ಮ ಅಳಿಯಾನೆ. ಆಂಟಿ ಆಫೀಸ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ, 5 ನಿಮಿಷಕ್ಕೆ ಅಲ್ಲಿ ಸೇರ್ತೀನಿ ಆಂಟಿ ಅಂದರು. ಸರಿ ಹೋಗಪ್ಪ, ಹೋಗಿ ಏನು ಮಾತಾಡು, ನೀನು ಭಯ ಯಾಕೆ ಬೀಳಬೇಕು, ನಾವೇನೋ ತಪ್ಪು ಮಾಡಿದ್ರೆ ತಪ್ಪು ಮಾಡೋದು ಯಾಕೆ ಭಯ ಪಡಬೇಕು, ಹೋಗು ಅಂತೇಳಿ ಕಳಿಸ್ತೀವಿ ಸರ್. ಒಟ್ನಲ್ಲಿ ಜೈಲಿನಿಂದಲೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಪ್ರಕರಣಕ್ಕೆ ಇನ್ನೆಷ್ಟು ಟ್ವಿಸ್ಟ್ ಸಿಗುತ್ತೋ ಕಾದು ನೋಡಬೇಕು. ಮಂಜುನಾಥ್ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರಾಜ್ಯದಲ್ಲಿ ಹೃದಯಾಘಾತದ ಆತಂಕಕ್ಕೆ ಸದ್ಯಕ್ಕೆ ತೆರೆಬೀಳುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಎಳೆಯ ಹೃದಯಗಳನ್ನು ವಿಧಿ ಹುಡುಕಿ ಕೊಳ್ತಾ ಇರುವಂಥದ್ದು ಮುಂದುವರಿದೆ. ಈ ಮಧ್ಯೆ ಹಾಸನದಲ್ಲಿನ ಸಾವುಗಳ ಬಗ್ಗೆ ನಾಳೆ ಅಂತಿಮ ವರದಿಯನ್ನು ತಜ್ಞರು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. ಕರುನಾಡಲ್ಲಿ ಹಾರ್ಟ್ ಹೆಮ್ಮಾರಿ ಸವಾರಿ, ಹೃದಯದ ರಣಕೇಕೆ, ಸಾವಿನ ಮೆರವಣಿಗೆ. ಹೃದಯಾಘಾತದಿಂದ ರಾಜ್ಯದಲ್ಲಿ ಎದ್ದಿರೋ ಸಾವಿನ ಸುನಾಮಿ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಸಣ್ಣ ಸುಳಿವನ್ನೂ ಕೊಡದೆ ಶಂಖನಾದ ಮೊಳಗಿಸ್ತಾ ಇರುವಂತ ಜವರಾಯ ಇನ್ನೂ ಅದೆಷ್ಟು ಬಲಿಗೆ ಕಾದು ಕೂತಿದ್ದಾನೋ ಗೊತ್ತಿಲ್ಲ. ಬದುಕಿನ 10 ಕನಸು ಕಟ್ಕೊಂಡವರನ್ನ ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಹಾರ್ಟ್ ಅಟ್ಯಾಕ್ ಅನ್ನೋ ಭೂತ ಸಾವಿನ ಕದ ತಟ್ಟಿಸ್ತಾ ಇದೆ. ಈ ಯುವತಿ ಬಾಳಲ್ಲೂ ಆಗಿದ್ದು ಅದೇ. ಹೆಸರು ಜೀವಿತ ಕುಸಗೂರ, ಜಸ್ಟ್ 26 ವರ್ಷ. ಧಾರವಾಡ ನಗರದ ಪುರೋಹಿತ್ ನಗರದ ನಿವಾಸಿ. ಎಂಎಸ್ಸಿ ಅಗ್ರಿ ಮಾಡಿದ್ದವಳು. UPSC ಪಾಸ್ ಆಗಬೇಕು, ಊರಿಗೆ ಊರೇ ಕೊಂಡಾಡುವಂತೆ ಮಾಡಬೇಕು, ಹೆತ್ತವರಿಗೆ ಕೀರ್ತಿ ತರಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ಲು. ಆದರೆ ಆ ಚಿಗುರು ಕನಸಿಗೆ ಹೃದಯವೇ ಕೊಳ್ಳಿ ಇಟ್ಟಿದೆ. ನಿನ್ನೆ ಬೆಳಗ್ಗೆ ಏಕಾಏಕಿ ಜೀವಿತಾಗೆ ತಲೆಸುತ್ತು ಬಂದಿದ್ದು ಹೃದಯಾಘಾತವಾಗಿದೆ. ಕೂಡಲೇ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದು ಮಾರ್ಗ ಮಧ್ಯದಲ್ಲೇ ಉಸಿರು ಚೆಲ್ಲಿದ್ದಾಳೆ. ಕಲಬುರಗಿಯಲ್ಲೂ ಸಾವಿನ ಸವಾರಿ ಮುಂದುವರೆದಿದೆ. ಮದುವೆಯಾದ 3 ವಾರಕ್ಕೆ ಹಾರ್ಟ್ ಅಟ್ಯಾಕ್ಗೆ 22 ವರ್ಷದ ಯುವಕ ಬಲಿಯಾಗಿದ್ದಾನೆ. ಚಿಂಚೋಳಿಯ ಚಂದನಕೇರ ಗ್ರಾಮದ ಮೋಹಸಿನ್ ಪಟೇಲ್ ಮನೆಯಲ್ಲೇ ಕುಸಿದು ಕಣ್ಮುಚ್ಚಿದ್ದಾನೆ. ಲಾರಿ ಚಾಲಕನಾಗಿದ್ದ ಮೋಹಸಿನ್ ಮೊಹರಾಂ ಹಬ್ಬಕ್ಕೆ ಹೋದವ ಸಾವಿನ ಮನೆ ಸೇರಿದ್ದಾನೆ. ಚಾಮರಾಜನಗರದ ಹೃದಯ ಮೃದಂಗಕ್ಕೆ ಸ್ಮಶಾನ ಮೌನ ಆವರಿಸಿದೆ. ಗುಂಡ್ಲುಪೇಟೆಯ ಕುರುಬಗೇರಿ ಗ್ರಾಮದಲ್ಲಿ ಜಸ್ಟ್ 10 ವರ್ಷದ ಬಾಲಕ ಬಾಳನ್ನೇ ಕತ್ತಲಾಗಿಸಿದೆ ಹಾರ್ಟ್ ಅಟ್ಯಾಕ್. ಸರ್ಕಾರಿ ಶಾಲೆಯಲ್ಲಿ ಪಾಠ ಕೇಳ್ತಾ ಇರುವಾಗಲೇ 4ನೇ ತರಗತಿ ಮನೋಜ್ ಕುಮಾರ್ ಕುಸ್ತು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಬಾರದೂರಿನ ಬಾಗಿಲು ಬಡಿದಿದ್ದಾನೆ.
ದಾವಣಗೆರೆಯಲ್ಲಿ 22 ವರ್ಷದ ಕಾಲೇಜ್ ಸ್ಟೂಡೆಂಟ್ ಅಕ್ಷಯ್ ಹಾರ್ಟ್ ಅಟ್ಯಾಕ್ ಮಹಾಮಾರಿಗೆ ಬಲಿಯಾಗಿದ್ದಾನೆ. ಜಯನಗರದ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಪ್ರಾಣ ಕಳ್ಕೊಂಡಿದ್ದಾನೆ. ಮಗನ ಜೀವ ಉಳಿಸ್ಕೊಳ್ಬೇಕು ಅಂತ ಅದೆಷ್ಟೇ ಹರಸಾಹಸ ಪಟ್ಟರೂ ಏಳೆ ಹೃದಯ ಬದುಕಿ ಉಳಿಲೇ ಇಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದ ಕೊಗ್ಗೆದೊಡ್ಡಿ ಗ್ರಾಮದಲ್ಲಿ 38 ವರ್ಷದ ಫಾರೆಸ್ಟ್ ಗಾರ್ಡ್ ಸಾವನ್ನಪ್ಪಿದ್ದಾರೆ. ಬೆಳ್ಬೆಳಗ್ಗೆ ಮಾದೇಶ್ ನಾಯ್ಕೆ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಿದ್ದು ಮಾರ್ಗ ಮಧ್ಯೆಯೇ ಪ್ರಾಣ ಬಿಟ್ಟಿದ್ದಾನೆ. ಮುಖ್ಯಮಂತ್ರಿಗಳಿಂದ ಬಂಗಾರದ ಪದಕ ಪಡೆದಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹೃದಯಾಘಾತಕ್ಕೆ ಜೀವ ಬಿಟ್ಟಿದ್ದಾರೆ. ಗದಗ್ನ ಲಕ್ಷ್ಮೇಶ್ವರ ಘಟಕದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಲಕ್ಷ್ಮಣ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಹಾಸನದಲ್ಲಿ ಹಾರ್ಟ್ ಟೆನ್ಷನ್ ವರದಿಗೆ ಕೌಂಟ್ ಡೌನ್. ಹಾಸನದಲ್ಲಿ ಎದ್ದಿರೋ ಹೃದಯದ ಬಿರುಗಾಳಿಯ ಗುಟ್ಟೇನು ಅನ್ನೋ ಗೊಂದಲ ಕರಗದ ಹೆಬ್ಬಂಡೆಯಾಗಿ ನಿಂತಿದೆ. ಅಸಲಿ ರಹಸ್ಯವೇನು ಅಂತ ತಿಳಿಯೋದಕ್ಕೆ ಸರ್ಕಾರ ಸ್ಪೆಷಲ್ ಟೀಮ್ ರಚನೆ ಮಾಡಿತ್ತು. ಇದೇ ತಂಡ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸಜ್ಜಾಗಿದೆ. ನಾಳೆ ಬೆಂಗಳೂರಿಗೆ ಬರಲಿರುವಂತಹ ಟೀಮ್ ಜೊತೆಗೆ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ರವೀಂದ್ರನಾಥ್ ಜೊತೆ ಸಭೆ ಆಗುತ್ತೆ. ಮೀಟಿಂಗ್ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ವರದಿ ಸಲ್ಲಿಕೆ ಆಗಲಿದೆ. ಈ ಮೂಲಕ ಹೃದಯಕ್ಕೆ ಏನಾಗಿದೆ ಅನ್ನೋ ಸತ್ಯ ನಾಳೆ ಗೊತ್ತಾಗಲಿದೆ. ಅದೇನೇ ಇರಲಿ, ಹೃದಯಕ್ಕೆ 7 ಜೀವಗಳೇ ಬಲಿಯಾಗ್ತಾ ಇರೋದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪ್ರಧಾನಿ ಮೋದಿಯವರ ತವರು ಜಿಲ್ಲೆ ಗುಜರಾತ್ನಲ್ಲಿ ದೊಡ್ಡ ದುರಂತವೊಂದು ನಡೆದಿದೆ. ಮಹಿಸಾಗರ್ ನದಿಗೆ ಕಟ್ಟಲಾಗಿದ್ದಂತಹ ಗಂಭೀರ ಸೇತುವೆ ಕುಸಿದು ಬಿದ್ದಿದೆ. ಘಟನೆಯಲ್ಲಿ 9 ಮಂದಿ ಸಾವಿಗೀಡಾಗಿದ್ದು, ಹಲವು ವಾಹನಗಳು ನದಿ ಪಾಲಾಗಿವೆ. ದುರಂತಕ್ಕೆ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಕಾರಣ ಅನ್ನುವಂತಹ ಆರೋಪವೂ ಕೂಡ ಕೇಳಿಬಂದಿದೆ. ಕುಸಿದು ಬಿದ್ದ 4 ದಶಕದ ಹಳೆ ಸೇತುವೆ, ನದಿಗೆ ಬಿದ್ದು ಮಗು ಸೇರಿ 9 ಮಂದಿ ದುರ್ಮರಣ. ಮೋದಿ ತವರು ರಾಜ್ಯ ಗುಜರಾತ್ನ ವಡೋದರಾ ಜಿಲ್ಲೆಯಲ್ಲಿ ಈ ಘನಘೋರ ಘಟನೆ ನಡೆದು ಹೋಗಿದೆ. ಮಧ್ಯ ಗುಜರಾತ್ ಮತ್ತು ಸೌರಾಷ್ಟ್ರ ಭಾಗಗಳನ್ನು ಸಂಪರ್ಕಿಸುವ ವಡೋದರಾ ಜಿಲ್ಲೆಯ ಮುಜ್ಪುರ್ ಬಳಿ ಮಹಿಸಾಗರ್ ನದಿಗೆ ಕಟ್ಟಲಾಗಿದ್ದ ಗಂಭೀರ ಸೇತುವೆ ಸ್ಲ್ಯಾಬ್ಗಳು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ಪರಿಣಾಮ ಮಗು ಸೇರಿ 9 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಬೆಳಿಗ್ಗೆ 7:30 ಸುಮಾರಿಗೆ ಎಂದಿನಂತೆ ವಾಹನಗಳು ಸೇತುವೆ ಮೇಲೆ ಹಾದು ಹೋಗ್ತಿದ್ವು. ಈ ವೇಳೆ ಸೇತುವೆಯ ಮಧ್ಯಭಾಗದಲ್ಲಿ ಅಳವಡಿಸಲಾಗಿದ್ದ ಸ್ಲ್ಯಾಬ್ 10 ರಿಂದ 15 ಮೀಟರ್ ದಿಢೀರನೆ ಕುಸಿದಿದೆ. ಪರಿಣಾಮ ವಾಹನದಲ್ಲಿದ್ದವರಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಅಷ್ಟರಲ್ಲೇ ರಭಸವಾಗಿ ಹರಿತಾ ಇದ್ದ ನೀರಿಗೆ ವಾಹನಗಳು ಮಗುಚಿ ಬಿದ್ದಿವೆ. ಹೀಗೆ ಒಂದರ ಹಿಂದೆ ಒಂದರಂತೆ 2 ಟ್ರಕ್ಗಳು, 2 ವ್ಯಾನ್ ಹಾಗೂ 1 ಆಟೋ ರಿಕ್ಷಾ ಮಹಿಸಾಗರ್ ನದಿ ಪಾಲಾಗಿವೆ. ಮೊದಲೇ ಭಾರೀ ಮಳೆಯಿಂದಾಗಿ ನದಿ ನೀರು ರಭಸವಾಗಿ ಹರಿತಾ ಇತ್ತು. ಹೀಗಾಗಿ ಕಣ್ಮುಚ್ಚಿ ಬಿಡೋದ್ರಲ್ಲಿ ವಾಹನಗಳು 100 ಮೀಟರ್ ಕೊಚ್ಚಿ ಹೋಗಿವೆ. ವಾಹನಗಳಲ್ಲಿದ್ದ 5 ಹೇಗೋ ಈಜಿ ದಡ ಸೇರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ब्रिज के बीच में से 10 से 15 मीटर का जो स्लैब है वो टूट के गिर गया था। ब्रिज पे उसमें 2 वाहन थे, वो भी वहाँ पे फंसे रहे और जो ब्रिज के ऊपर 2 ट्रक, 2 पिकअप और 1 रिक्शा वो नीचे गिर के नदी में आ गए थे। स्थानिक लोगों ने और जो रेस्क्यू टीम्स हैं उन लोगों ने रेस्क्यू करना शुरू किया और अभी तक हमारे हाथ में जो डिटेल्स आई हैं लगभग 9 लोगों की मृत्यु हुई है और उनकी आगे की प्रोसेस पादरा सीएससी हॉस्पिटल में चालू है। 9 जितने लोगों को रेस्क्यू किया गया है उसमें से 5 को एसएससी हॉस्पिटल रेफर किया गया। ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ದುರಂತ. ಈ ಸೇತುವೆಯನ್ನ 1985ರಲ್ಲಿ ನಿರ್ಮಿಸಲಾಗಿದ್ದು 900 ಮೀಟರ್ ದೂರವಿದ್ದ 23 ಪಿಲ್ಲರ್ಗಳನ್ನು ಒಳಗೊಂಡಿದೆ. ಆದರೆ ಇತ್ತೀಚೆಗೆ ಶಿಥಿಲಾವಸ್ಥೆ ತಲುಪಿತ್ತಂತೆ. ಈ ಬಗ್ಗೆ ಸ್ಥಳೀಯರೇ ಹಲವು ಬಾರಿ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರೆ. ಆದರೆ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಇನ್ನು ಸೇತುವೆ ಕುಸಿತದ ತನಿಖೆಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಆದೇಶಿಸಿದ್ದಾರೆ. ದುರಂತದಲ್ಲಿ ಮಡಿದವರ ಬಗ್ಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದಿಂದ ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಹಾಗೂ ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.